ಆ ರಾತ್ರಿ ನಾನು ಮಾಡಿದ ಒಂದು ಸಹಿ ನನ್ನ ಜೀವನವನ್ನೇ ಬದಲಾಯಿಸಲಿದೆ ಎಂದು ನನಗೆ ಗೊತ್ತಿರಲಿಲ್ಲ. ಮಳೆ ಜೋರಾಗಿ ಸುರಿಯುತ್ತಿತ್ತು. ರಸ್ತೆಯ ಬದಿಯ ಹಳದಿ ದೀಪದ ಕೆಳಗೆ ನಿಂತಿದ್ದ ಒಬ್ಬ ಅಪರಿಚಿತ ವ್ಯಕ್ತಿ ನನ್ನ ಕೈಗೆ ಒಂದು ಕಾಗದ ಕೊಟ್ಟು, ಈ ಒಪ್ಪಂದಕ್ಕೆ ಸಹಿ ಹಾಕು. 1 ವರ್ಷ ನನ್ನ ಮಾತಿನಂತೆ ನಡೆದುಕೊಂಡರೆ ನಿನಗೆ 50 ಲಕ್ಷ ರೂಪಾಯಿ ಸಿಗುತ್ತದೆ ಎಂದ. ಅವನ ಮಾತು ಕೇಳಿ ನಾನು ನಕ್ಕೆ. ಆದರೆ ಮುಂದಿನ ಕ್ಷಣ ಅವನು ಹೇಳಿದ, ನಿನ್ನ ತಂಗಿಯ ಜೀವ ಉಳಿಸಬೇಕಾದರೆ ಈ ಒಪ್ಪಂದಕ್ಕೆ ಈಗಲೇ ಸಹಿ ಹಾಕಬೇಕು ಎಂಬ ವಾಕ್ಯ ನನ್ನ ನಗುವನ್ನೇ ಕಸಿದುಕೊಂಡಿತ್ತು. ಆ ಕ್ಷಣದಲ್ಲಿ ನನ್ನ ಮುಂದೆ 2 ದಾರಿಗಳಿದ್ದವು. ಒಂದು ಅಪರಿಚಿತನನ್ನು ನಂಬುವುದು, ಇನ್ನೊಂದು ನನ್ನ ತಂಗಿಯನ್ನು ಕಳೆದುಕೊಳ್ಳುವುದು. ನಾನು ಯಾವ ದಾರಿಯನ್ನು ಆರಿಸಿಕೊಂಡೆ ಎಂಬುದು ನನ್ನ ಜೀವನದ ಅತ್ಯಂತ ದೊಡ್ಡ ರಹಸ್ಯವಾಗಿ ಮಾರ್ಪಟ್ಟಿತ್ತು. ನನ್ನ ಹೆಸರು ರಾಹುಲ್. ಹುಬ್ಬಳ್ಳಿಯ ಒಂದು ಸಣ್ಣ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ನನ್ನ ತಂದೆ ತಾಯಿ ಇಬ್ಬರೂ ಕೆಲವು ವರ್ಷಗಳ ಹಿಂದೆ ಅಪಘಾತದಲ್ಲಿ ಮೃತಪಟ್ಟಿದ್ದರು. ನನಗೆ ಉಳಿದಿದ್ದ ಏಕೈಕ ಸಂಬಂಧ ನನ್ನ ತಂಗಿ ದೀಪಾ. ದೀಪಾ ನನಗೆ ತಂಗಿ ಮಾತ್ರ ಅಲ್ಲ, ಅವಳೇ ನನ್ನ ಪ್ರಪಂಚ. ಆದರೆ ವಿಧಿಯ ಆಟ ಕ್ರೂರವಾಗಿತ್ತು. ಒಂದು ದಿನ ಅವಳಿಗೆ ಅಪರೂಪದ ಹೃದಯದ ಸಮಸ್ಯೆ ಇದೆ ಎಂದು ವೈದ್ಯರು ಹೇಳಿ ಶಸ್ತ್ರಚಿಕಿತ್ಸೆಗೆ ಕನಿಷ್ಠ 25 ಲಕ್ಷ ರೂಪಾಯಿ ಬೇಕು ಎಂದರು. ಅಷ್ಟು ಹಣ ನನ್ನ ಕನಸಿನಲ್ಲೂ ಇರಲಿಲ್ಲ. ನಾನು ಬ್ಯಾಂಕುಗಳ ಸುತ್ತ ಓಡಿದೆ, ಸ್ನೇಹಿತರ ಬಳಿ ಕೇಳಿದೆ, ಸಾಲಕ್ಕಾಗಿ ಮನೆ ತಿರುಗಿದೆ. ಆದರೆ ಯಾರೂ ಸಹಾಯ ಮಾಡಲಿಲ್ಲ. ಪ್ರತಿದಿನ ದೀಪಾಳ ಆರೋಗ್ಯ ಹದಗೆಡುತ್ತಿತ್ತು. ಒಂದು ರಾತ್ರಿ ಆಸ್ಪತ್ರೆಯಿಂದ ಹೊರಬಂದು ಮಳೆಯಲ್ಲಿ ನಿಂತಿದ್ದಾಗಲೇ ಆ ಅಪರಿಚಿತ ವ್ಯಕ್ತಿ ನನ್ನ ಎದುರು ಬಂದಿದ್ದ. ಅವನ ವಯಸ್ಸು ಸುಮಾರು 60 ಇರಬಹುದು. ದುಬಾರಿ ಬಟ್ಟೆ, ಶಾಂತಮುಖ, ಆದರೆ ಕಣ್ಣುಗಳಲ್ಲಿ ವಿಚಿತ್ರವಾದ ಗಂಭೀರತೆ ಇತ್ತು. ನಿನ್ನ ಹೆಸರು ರಾಹುಲ್ ಅಲ್ವಾ ಎಂದು ಕೇಳಿದಾಗ ನಾನು ಆಶ್ಚರ್ಯದಿಂದ ಹೌದು, ನಿಮಗೆ ಹೇಗೆ ಗೊತ್ತು ಎಂದೆ. ಅವನು ಉತ್ತರಿಸದೆ 1 ವರ್ಷದ ಸೇವಾ ಒಪ್ಪಂದ ಎಂದು ಬರೆದಿದ್ದ ಕಾಗದವನ್ನು ಕೊಟ್ಟ. ನಾನು ಗೊಂದಲದಿಂದ ಇದರ ಅರ್ಥ ಏನು ಎಂದು ಕೇಳಿದಾಗ, ನನ್ನ ಜೊತೆ 1 ವರ್ಷ ಇರಬೇಕು, ನಾನು ಹೇಳುವ ಕೆಲಸ ಮಾಡಬೇಕು, ಪ್ರಶ್ನೆ ಕೇಳಬಾರದು, ಮಧ್ಯದಲ್ಲಿ ಬಿಟ್ಟು ಹೋಗಬಾರದು ಎಂದ. ಏಕೆ ಎಂದು ಕೇಳಿದ್ದಕ್ಕೆ ಅವನು ಸ್ವಲ್ಪ ನಕ್ಕ. ಅದನ್ನು ಈಗ ಹೇಳಲು ಆಗುವುದಿಲ್ಲ ಎಂದಾಗ ನಾನು ಯಾಕೆ ನಂಬಬೇಕು ಎಂದು ಮರುಪ್ರಶ್ನಿಸಿದೆ. ಅವನು ತನ್ನ ಕಾರಿನಿಂದ ಒಂದು ಕಡತ ತೆಗೆದ. ಅದರೊಳಗೆ 25 ಲಕ್ಷ ರೂಪಾಯಿ ಈಗಾಗಲೇ ಪಾವತಿಸಲಾಗಿದ್ದ ಆಸ್ಪತ್ರೆಯ ಮುಂಗಡ ಪಾವತಿ ರಸೀದಿ ಇತ್ತು. ನನ್ನ ಉಸಿರು ನಿಂತಂತಾಯಿತು. ಇದನ್ನು ನೀವು ಮಾಡಿದ್ದೀರಾ ಎಂದು ಕೇಳಿದಾಗ ಅವನು ತಲೆ ಆಡಿಸಿದ. ಈಗ ನಿರ್ಧಾರ ನಿನ್ನದು ಎಂದವನ ಮಾತಿಗೆ ದೀಪಾಳ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲದ ಕಾರಣ ಆ ರಾತ್ರಿ ನಾನು ಸಹಿ ಹಾಕಿದೆ. ಆದರೆ ಆ ಸಹಿ ನನ್ನನ್ನು ಯಾವ ದಿಕ್ಕಿಗೆ ಕರೆದೊಯ್ಯಲಿದೆ ಎಂಬುದು ನನಗೆ ಗೊತ್ತಿರಲಿಲ್ಲ. ಮುಂದಿನ ದಿನ ಅವನು ನನ್ನನ್ನು ಬೆಂಗಳೂರಿನ ಹೊರವಲಯದಲ್ಲಿದ್ದ ಒಂದು ದೊಡ್ಡ ಬಂಗಲೆಗೆ ಕರೆದುಕೊಂಡು ಹೋದ. ಆ ವ್ಯಕ್ತಿಯ ಹೆಸರು ವಿಕ್ರಮ್ ಶೆಟ್ಟಿ. ಬಹಳ ದೊಡ್ಡ ಉದ್ಯಮಿ, ಸಾವಿರಾರು ಕೋಟಿ ಆಸ್ತಿಯ ಮಾಲೀಕ. ಆದರೆ ವಿಚಿತ್ರವೆಂದರೆ ಆ ದೊಡ್ಡ ಮನೆಯೊಳಗೆ ಅವನು ಒಬ್ಬನೇ ವಾಸಿಸುತ್ತಿದ್ದ. ಯಾವ ಕುಟುಂಬವೂ ಸಂತೋಷವೂ ಅಲ್ಲಿ ಕಾಣಿಸಲಿಲ್ಲ. ಮೊದಲ ಕೆಲವು ದಿನಗಳು ಸಾಮಾನ್ಯವಾಗಿದ್ದವು. ನಾನು ಅವನ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದೆ, ಕಡತಗಳನ್ನು ಜೋಡಿಸುತ್ತಿದ್ದೆ, ಸಭೆಗಳಿಗೆ ಹೋಗುತ್ತಿದ್ದೆ. ಆದರೆ ನಿಧಾನವಾಗಿ ಕೆಲವು ವಿಚಿತ್ರ ಸಂಗತಿಗಳು ನನ್ನ ಗಮನಕ್ಕೆ ಬಂದವು. ಪ್ರತಿ ರಾತ್ರಿ 12 ಗಂಟೆಗೆ ಅವನು ಒಂದು ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಗಂಟೆಗಳ ಕಾಲ ಒಳಗೆ ಇರುತ್ತಿದ್ದ. ಯಾರಿಗೂ ಒಳಗೆ ಹೋಗಲು ಅನುಮತಿ ಇರಲಿಲ್ಲ. ಒಂದು ದಿನ ಕುತೂಹಲ ತಡೆಯಲಾರದೆ ಕಿಟಕಿಯ ಮೂಲಕ ನೋಡಿದೆ. ಒಳಗೆ ಗೋಡೆಯ ತುಂಬಾ ಸಾವಿರಾರು ಯುವತಿಯ ಫೋಟೋಗಳಿದ್ದವು. ವಿಕ್ರಮ್ ಶೆಟ್ಟಿ ಅವುಗಳ ಮುಂದೆ ಕುಳಿತು ಅಳುತ್ತಿದ್ದ. ಆ ದೃಶ್ಯ ನನ್ನನ್ನು ಬೆಚ್ಚಿಬೀಳಿಸಿತು. ಆ ಯುವತಿ ಯಾರು? ಅವನಿಗೆ ಅವಳ ಜೊತೆ ಏನು ಸಂಬಂಧ? ಆ ಪ್ರಶ್ನೆಗೆ ಉತ್ತರ ಸಿಗುವ ಮೊದಲೇ ಒಂದು ಸಂಜೆ ವಿಕ್ರಮ್ ತನ್ನ ಕೊಠಡಿಗೆ ಕರೆದು ಒಂದು ಹಳೆಯ ಡೈರಿ ಕೊಟ್ಟು, ಇದನ್ನು ಓದು ಎಂದ. ನಾನು ಡೈರಿ ತೆರೆದಾಗ ಮೊದಲ ಪುಟದಲ್ಲೇ ಆ ಯುವತಿಯ ಹೆಸರು ಅನನ್ಯ ಎಂದು ಇತ್ತು. ಡೈರಿಯ ಪ್ರತಿಯೊಂದು ಪುಟದಲ್ಲೂ ಪ್ರೀತಿ, ಕನಸುಗಳು ಮತ್ತು ನೋವಿನ ಕಥೆಗಳಿದ್ದವು. ಅನನ್ಯ ವಿಕ್ರಮ್ ಶೆಟ್ಟಿಯ ಮಗಳು. ಅವನು ಜಗತ್ತಿಗೆ ಉದ್ಯಮಿ, ಆದರೆ ಅವಳಿಗೆ ಮಾತ್ರ ತಂದೆ. 5 ವರ್ಷಗಳ ಹಿಂದೆ ಇಬ್ಬರ ನಡುವೆ ದೊಡ್ಡ ಜಗಳವಾಗಿತ್ತಂತೆ. ಅನನ್ಯ ಒಬ್ಬ ಸಾಮಾನ್ಯ ಹುಡುಗನನ್ನು ಪ್ರೀತಿಸುತ್ತಿದ್ದಳು. ವಿಕ್ರಮ್ ಅದನ್ನು ವಿರೋಧಿಸಿದ್ದ. ಅವಳು ಮನೆ ಬಿಟ್ಟು ಹೋಗಿ ಕೆಲವು ತಿಂಗಳ ನಂತರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಳು. ಆ ದಿನದಿಂದ ವಿಕ್ರಮ್ ಒಬ್ಬಂಟಿಯಾಗಿದ್ದ. ಡೈರಿ ಓದುತ್ತಿದ್ದಂತೆ ನನ್ನ ಕಣ್ಣುಗಳು ತೇವವಾಗಿದ್ದವು. ಇದನ್ನು ನನಗೆ ಯಾಕೆ ತೋರಿಸುತ್ತಿದ್ದೀರಿ ಎಂದು ಕೇಳಿದಾಗ ಅವನು ಉತ್ತರಿಸದೆ ಕೇವಲ ಒಂದು ಫೋಟೋ ನನ್ನ ಕೈಗೆ ಕೊಟ್ಟ. ಆ ಫೋಟೋ ನೋಡಿದ ಕ್ಷಣ ನನ್ನ ದೇಹವೇ ನಡುಗಿತು. ಅದರಲ್ಲಿದ್ದ ಹುಡುಗ ನಾನು, ನನ್ನ ಮುಖ, ನನ್ನ ಕಣ್ಣುಗಳು, ನನ್ನ ನಗು. ನಾನು ಬೆರಗಾಗಿ ಅವನತ್ತ ನೋಡಿದಾಗ ಇದು ಹೇಗೆ ಸಾಧ್ಯ ಎಂದು ಕೇಳಿದೆ. ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಯಾಕೆಂದರೆ ನೀನು ಅನನ್ಯ ಪ್ರೀತಿಸುತ್ತಿದ್ದ ಹುಡುಗನ ತಮ್ಮ ಎಂದ. ನನಗೆ ಮಿಂಚು ಬಡಿದಂತಾಯಿತು. ನನ್ನ ಅಣ್ಣ ಅರ್ಜುನ್ ವರ್ಷಗಳ ಹಿಂದೆ ಕಾಣೆಯಾಗಿದ್ದ. ಕುಟುಂಬದೊಂದಿಗೆ ಸಂಪರ್ಕ ಕಡಿದುಕೊಂಡಿದ್ದ. ವಿಕ್ರಮ್ ನಿಧಾನವಾಗಿ ಎಲ್ಲ ಸತ್ಯ ಹೇಳಿದ.
ಅನನ್ಯ ಸತ್ತ ನಂತರ ಅರ್ಜುನ್ ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದ. ಒಂದು ದಿನ ಯಾರಿಗೂ ಹೇಳದೆ ವಿದೇಶಕ್ಕೆ ಹೋಗಿದ್ದ. ಆ ಬಳಿಕ ಅವನ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ನಿನ್ನನ್ನು ಮೊದಲ ಬಾರಿ ನೋಡಿದಾಗಲೇ ನನಗೆ ಅವನ ನೆನಪಾಯಿತು. ಆದ್ದರಿಂದ ನನ್ನನ್ನು ಇಲ್ಲಿ ತಂದಿರಾ ಎಂದು ಕೇಳಿದಾಗ ಇಲ್ಲ ಎಂದವನು. ನಿನ್ನ ಅಣ್ಣ ಬದುಕಿದ್ದಾನೆ ಮತ್ತು ಅವನು ಭಾರತಕ್ಕೆ ಮರಳಿದ್ದಾನೆ ಎಂದ. ಆ ಸುದ್ದಿ ನನ್ನ ಜೀವನದ ದೊಡ್ಡ ಆಘಾತವಾಗಿತ್ತು. ವಿಕ್ರಮ್ ಒಂದು ವಿಳಾಸ ಕೊಟ್ಟ. ಮರುದಿನ ನಾನು ಆ ವಿಳಾಸಕ್ಕೆ ಹೋದೆ. ಅದು ನಗರದ ಹೊರವಲಯದ ಒಂದು ಸಣ್ಣ ಮನೆ. ಬಾಗಿಲು ತಟ್ಟಿದಾಗ ಹೊರಬಂದವನು ನನ್ನ ಅಣ್ಣ ಅರ್ಜುನ್. ನಾವು ಇಬ್ಬರೂ ಅಪ್ಪಿಕೊಂಡು ಅತ್ತೆವು. ಅರ್ಜುನ್ ಮುಖದಲ್ಲಿ ಸಂತೋಷಕ್ಕಿಂತ ಹೆಚ್ಚು ಅಪರಾಧ ಭಾವನೆ ಕಾಣಿಸುತ್ತಿತ್ತು. ಅನನ್ಯ ಸತ್ತ ನಂತರ ಬದುಕುವ ಆಸೆಯೇ ಕಳೆದುಕೊಂಡು ಯಾರನ್ನೂ ಎದುರಿಸಲು ಧೈರ್ಯವಿಲ್ಲದೆ ಓಡಿ ಹೋಗಿದ್ದಾಗಿ ಹೇಳಿದ. ನಾನು ಅವನನ್ನು ಮನೆಗೆ ಕರೆತರುವ ನಿರ್ಧಾರ ಮಾಡಿದೆ. ಆದರೆ ಅದೇ ರಾತ್ರಿ ವಿಕ್ರಮ್ ಶೆಟ್ಟಿಗೆ ಹೃದಯಾಘಾತವಾಗಿ ಆಸ್ಪತ್ರೆಗೆ ಸೇರಿಸಲಾಯಿತು. ನಾನು ಮತ್ತು ಅರ್ಜುನ್ ನೋಡಿಕೊಂಡು ಹೋದೆವು. ಹಾಸಿಗೆಯ ಮೇಲೆ ಮಲಗಿದ್ದ ವಿಕ್ರಮ್, ನಾನು ಜೀವನದಲ್ಲಿ ತುಂಬಾ ಹಣ ಸಂಪಾದಿಸಿದೆ, ಆದರೆ ನನ್ನ ಮಗಳನ್ನು ಕಳೆದುಕೊಂಡೆ. ನಾನು ಸಮಯವನ್ನು ಹಿಂದಕ್ಕೆ ತರಲು ಸಾಧ್ಯವಿಲ್ಲ ಎಂದು ಅರ್ಜುನ್ ಕಡೆ ನೋಡಿ ಕ್ಷಮಿಸು ಎಂದ. ಅರ್ಜುನ್ ಅತ್ತ. ಆ ಕ್ಷಣದಲ್ಲಿ ಇಬ್ಬರ ಹೃದಯದಲ್ಲಿದ್ದ ವರ್ಷಗಳ ಭಾರ ಕರಗತೊಡಗಿತು. ವಿಕ್ರಮ್ ನಗಲು ಪ್ರಯತ್ನಿಸಿ ಅನನ್ಯ ಎಲ್ಲೋ ಇದ್ದರೆ ಈಗ ಖುಷಿಯಾಗಿರುತ್ತಾಳೆ ಎಂದು ಹೇಳಿ ಶಾಶ್ವತವಾಗಿ ಕಣ್ಣು ಮುಚ್ಚಿದ. ಕೆಲವು ವಾರಗಳ ನಂತರ ಅವನ ವಕೀಲರು ನಮ್ಮನ್ನು ಭೇಟಿಯಾಗಿ ವಿಕ್ರಮ್ ತನ್ನ ಆಸ್ತಿಯ ದೊಡ್ಡ ಭಾಗವನ್ನು ದಾನಕ್ಕೆ ನೀಡಿ ಉಳಿದ ಒಂದು ಭಾಗವನ್ನು ದೀಪಾಳ ಚಿಕಿತ್ಸೆಗೆ ಮತ್ತು ಅನಾಥ ಮಕ್ಕಳ ಶಿಕ್ಷಣಕ್ಕಾಗಿ ಮೀಸಲಿಟ್ಟಿದ್ದನೆಂದು ತಿಳಿಸಿದರು. ಆ ಅಪರಿಚಿತ ವ್ಯಕ್ತಿ ನನಗೆ ಹಣ ಮಾತ್ರ ಕೊಡಲಿಲ್ಲ, ಕಳೆದುಹೋದ ಕುಟುಂಬವನ್ನೇ ಮರಳಿ ಕೊಟ್ಟಿದ್ದ. ಇಂದು ದೀಪಾ ಸಂಪೂರ್ಣ ಆರೋಗ್ಯವಾಗಿದ್ದಾಳೆ. ಅರ್ಜುನ್ ಮತ್ತೆ ನಮ್ಮ ಜೊತೆ ಇದ್ದಾನೆ. ವಿಕ್ರಮ್ ಶೆಟ್ಟಿ ಮಾತ್ರ ನಮ್ಮ ಜೊತೆ ಇಲ್ಲ, ಆದರೆ ಅವನ ನೆನಪು ಇದೆ. ಕೆಲವೊಮ್ಮೆ ನಾನು ಆ ರಾತ್ರಿ ಮಾಡಿದ ಒಪ್ಪಂದದ ಬಗ್ಗೆ ಯೋಚಿಸುತ್ತೇನೆ. ಅದು ಕೇವಲ ಒಂದು ಸಹಿ ಅಲ್ಲ, ಅದು ಒಬ್ಬ ತಂದೆಯ ತಾಪ, ಒಬ್ಬ ಪ್ರೇಮಿಯ ನೋವು, ಒಬ್ಬ ಸಹೋದರನ ಮರಳುವಿಕೆ ಮತ್ತು ಒಂದು ಕುಟುಂಬದ ಪುನರ್ಜನ್ಮದ ಆರಂಭವಾಗಿತ್ತು. ಜೀವನದಲ್ಲಿ ಕೆಲವೊಮ್ಮೆ ಅಪರಿಚಿತರ ಜೊತೆ ಮಾಡುವ ಒಂದು ಒಪ್ಪಂದ ನಮ್ಮ ಭವಿಷ್ಯವನ್ನು ಬದಲಾಯಿಸುತ್ತದೆ. ಯಾಕೆಂದರೆ ಪ್ರತಿಯೊಬ್ಬ ಅಪರಿಚಿತನ ಹಿಂದೆಯೂ ಒಂದು ಕತೆ ಇರುತ್ತದೆ ಮತ್ತು ಕೆಲವೊಮ್ಮೆ ಆ ಕತೆ ನಮ್ಮ ಕತೆಯೊಂದಿಗೆ ಸೇರಿಕೊಂಡಿರುತ್ತದೆ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.